ಸಮರ್ಪಿಸಿ ಹಾಗೆ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತಹ ಮೈಸೂರು PSSM ನ ಮಾಸ್ಟರ್ಸ್ ಗಳಿಗೆ ಹೃದಯಪೂರ್ವಕವಾದಂತಹ ಆತ್ಮ ಪ್ರಣಾಮಗಳನ್ನ ಸಮರ್ಪಿಸುತ್ತಾ ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಿರತಕ್ಕಂತ ಎಲ್ಲ ಪಿರಮಿಡ್ ಮಾಸ್ಟರ್ಸ್ ಗಳಿಗೂ ಕೂಡ ಹೃದಯಪೂರ್ವಕವಾದಂತಹ ಶುಭ ಮುಂಜಾನೆಗಳನ್ನ ತಿಳಿಸುತ್ತಾ ಈ ದಿನದ ಒಂದು ವಿಶೇಷವಾದಂತಹ ಆತ್ಮ ಜ್ಞಾನಿ ಬ್ರಹ್ಮಜ್ಞಾನಿ ನಮ್ಮ ಕರ್ನಾಟಕದ ಖ್ಯಾತ ವಚನಕಾರರಾಗಿ ತ್ರಿಪದಿ ಬ್ರಹ್ಮ ಎಂದೇ ಪ್ರಖ್ಯಾತರಾದ ಸರ್ವಜ್ಞರ ವಚನಗಳನ್ನ ತಿಳಿದುಕೊಳ್ಳುವಂತಹ ಅದೃಷ್ಟ ನಮ್ಮ ನಿಮ್ಮೆಲ್ಲರದಾಗಿದೆ ಮೈ ಡಿಯರ್ ಫ್ರೆಂಡ್ಸ್. ಸರ್ವಜ್ಞರು ಕೇವಲ ವಚನಕಾರರಲ್ಲ, ಅವರು ಬ್ರಹ್ಮಜ್ಞಾನಿಗಳು, ಆತ್ಮಜ್ಞಾನಿಗಳು, ಧರ್ಮ ಬೋಧಕರು. ಅವರ ಒಂದು ಅಮೃತವಾದಂತಹ ವಚನಗಳಿಂದ ನಮ್ಮೆಲ್ಲರಿಗೆ ದಾರಿ ದೀಪವಾಗಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಅವರ ಒಂದೊಂದು ವಚನಗಳನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅವುಗಳನ್ನ ಅಳವಡಿಸಿಕೊಂಡಿದ್ದೇ ಆದ್ರೆ ನಾವು ಸಹ ಒಂದು ಅದ್ಭುತವಾದಂತಹ ಆ ಒಂದು ಆತ್ಮಜ್ಞಾನವನ್ನ, ಬ್ರಹ್ಮಜ್ಞಾನವನ್ನ, ಧರ್ಮಾಧಾರಿತವಾದಂತಹ ಜೀವನವನ್ನ, ದುಃಖ ರಹಿತ ಜೀವನವನ್ನ, ಆನಂದ ಸಹಿತ ಜೀವನವನ್ನ ನಾವು ಅನುಭವಿಸೋದ್ರಲ್ಲಿ ಯಾವುದೇ ಅತಿಶೋಕ್ತಿ ಆಗಲಾರದು ಮೈ ಡಿಯರ್ ಫ್ರೆಂಡ್ಸ್. ಇಂತಹ ಮಹಾನುಭಾವರ ಒಂದು ಕಾರ್ಯಕ್ರಮವನ್ನ ಈ ಒಂದು ವಾರಗಳ ನಿರಂತರವಾಗಿ ಈ ಒಂದು ವಾರಗಳ ಕಾಲ ಸರ್ವಜ್ಞರ ಜ್ಞಾನವನ್ನೆಲ್ಲ ನಾವು ಪಡೆದುಕೊಳ್ತಾ ಇದ್ದೇವೆ. ಅದು ನಮ್ಮ ನಿಮ್ಮೆಲ್ಲರ ಒಂದು ಅದೃಷ್ಟ ಅಂತ ಹೇಳಿದ್ರೆ ತಪ್ಪಾಗಲಾರದು ಮೈ ಡಿಯರ್ ಫ್ರೆಂಡ್ಸ್. ಮುಖ್ಯವಾಗಿ ಇವರ ಒಂದು ಇಂಥ ಮಹಾನುಭಾವರು ಈ ಭೂಮಿ ಬರ್ತಾನೆ ಇರ್ತಾರೆ. ಇದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮರು ಹೇಳ್ತಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮನಾಂ ಸೃಜಾಮ್ಯಹಂ ಅಂತ. ಯಾವಾಗಾದ್ರೆ ಧರ್ಮ ನಾಶ ಆಗಿ ಅಧರ್ಮದ ಪಾಲು ಜಾಸ್ತಿ ಆದಾಗ ಆ ಒಂದು ಧರ್ಮವನ್ನ ಸ್ಥಾಪನೆ ಮಾಡೋದಕ್ಕೆ ನಾನು ಮತ್ತೆ ಮತ್ತೆ ಹುಟ್ಟಿ ಬರ್ತೇನೆ ಎನ್ನುವಂತಹ ಆ ಒಂದು ಅದ್ಭುತವಾದಂತಹ ಶ್ಲೋಕದ ಮುಖಾಂತರವಾಗಿ ಈ ಒಂದು ಮಹಾನುಭಾವರು ಯಾವ ರೀತಿ ಬರ್ತಾರೆ ಎನ್ನುವಂತಹ ಆ ಒಂದು ಜ್ಞಾನವನ್ನು ನಮಗೆ ಶ್ರೀಕೃಷ್ಣ ಪರಮಾತ್ಮರು ಈ ಒಂದು ಶ್ಲೋಕದ ಮುಖಾಂತರವಾಗಿ ನಮಗೆ ತಿಳಿಸಿಪಡಿಸ್ತಾ ಇದ್ದಾರೆ. ಅಂದ್ರೆ ಸರ್ವಜ್ಞರೂ ಸಹ ಈ ಒಂದು ಧರ್ಮದ ನಾಶ ಆಗಿ ಅಧರ್ಮದ ಪಾಲು ಜಾಸ್ತಿ ಆದಾಗ, ಅಂದ್ರೆ ಸಮಾಜದಲ್ಲಿ ಈ ಒಂದು ಭೂಮಂಡಲದಲ್ಲಿ ಅಂದ್ರೆ ಈ ಒಂದು ಜನರು ಅಧರ್ಮಯುತವಾಗಿ ನಡೆದುಕೊಂಡಾಗ, ಧರ್ಮ ರಹಿತವಾಗಿ ನಡೆದುಕೊಳ್ಳುವಂತಹ ಸಮಯದಲ್ಲಿ, ಹಾಗೆ ಮೂಢನಂಬಿಕೆಗಳಿಂದ ಇರುವಂತಹ ಸಮಾಜವನ್ನ ತಿದ್ದುವುದಕ್ಕಾಗಿ ಅಹಿಂಸೆಯನ್ನ ಪ್ರಚೋದನೆ ಮಾಡೋದಕ್ಕಾಗಿ, ಹಿಂಸೆಯನ್ನು ಬಿಟ್ಟು ಅಹಿಂಸೆಯಲ್ಲಿ ತಾವೆಲ್ಲರೂ ಜೀವಿಸ್ಬೇಕೆನ್ನುವಂತಹ ಆ ಮಾತುಗಳನ್ನ ಹೇಳೋದಕ್ಕೆ ಧರ್ಮ ಬೋಧಕರಾಗಿ, ಸತ್ಯ ಬೋಧಕರಾಗಿ, ಧರ್ಮ ಸ್ಥಾಪನೆಗಾಗಿ ಹುಟ್ಟಿ ಬಂದಂತಹ ಮಹಾನುಭಾವರುಗಳಲ್ಲಿ ಒಬ್ಬರಾಗಿರ್ತಕ್ಕಂಥವ್ರು ಸರ್ವಜ್ಞರು ಸಹ. ಈ ಸರ್ವಜ್ಞರು ನಮ್ಮ ಕರ್ನಾಟಕದ ಹಾವೇರಿ ತಾಲೂಕು ಮಾಲೂರು ಗ್ರಾಮ ಎನ್ನುವಂತಹ ಆ ಒಂದು ಗ್ರಾಮದಲ್ಲಿ ಸುಮಾರು 1600-1700ನೇ ಶತಮಾನದಲ್ಲಿ ಜನಿಸ್ತಾರಂತ ಇತಿಹಾಸ ಹೇಳುತ್ತೆ. ನಾನು ವಿವರವಾಗಿ ಹೇಳಲಾರೆ, ಯಾಕಂದ್ರೆ ನಾನು ಪ್ರಿಪೇರ್ ಆಗಿಲ್ಲ ಅವರ ಒಂದು ಹುಟ್ಟು ಬಾಲ್ಯದ ಬಗ್ಗೆ. ಆದ್ರೂ ತಾವೆಲ್ಲರೂ ಯೂಟ್ಯೂಬ್ ನಲ್ಲಿ ಅಥವಾ ಇದರಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ತಂದೆ ತಾಯಿ ಏನು, ಅವರ ಹಿನ್ನೆಲೆ ಏನಂತೇಳಿ. ಆದ್ರೆ ನಾವು ನೇರವಾಗಿ ಅವ್ರಿಗೆ ಹೇಳಿರ್ತಕ್ಕಂಥ ಅದ್ಭುತವಾದಂತಹ ಆ ವಚನಗಳ ಸಾರವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಈ ದಿನ. ಸೊ ಮೈ ಡಿಯರ್ ಫ್ರೆಂಡ್ಸ್, ನಾವೆಲ್ಲರೂ ಪಿರಮಿಡ್ ಮಾಸ್ಟರ್ಗಳು ಆಗಿರೋದ್ರಿಂದ
ಈ ಪಿರಮಿಡ್ ಮಾಸ್ಟರು ಎಲ್ಲರ ಜೊತೆಯಲ್ಲೂ ಇದ್ದು ಎಲ್ಲರ ಜ್ಞಾನವನ್ನು ಪಡೆದುಕೊಂಡು ಆ ಎಲ್ಲರೂ ಹೇಳಿರ್ತಕ್ಕಂಥ ಆತ್ಮಜ್ಞಾನದಲ್ಲಿ ಆತ್ಮವಿಜ್ಞಾನದಲ್ಲಿ ಧರ್ಮರಹಿತವಾದಂತಹ ಮಾರ್ಗದಲ್ಲಿ ಜೀವಿಸ್ತಾನೆ ಪಿರಮಿಡ್ ಮಾಸ್ಟರ್. ನಾವು ಶ್ರೀ ಕೃಷ್ಣ ಪರಮಾತ್ಮರಿಂದ ಕೂಡ ಈ ಒಂದು ಆತ್ಮಜ್ಞಾನವನ್ನ ಕಲಿತೀವಿ. ಬಸವೇಶ್ವರರಿಂದಲೂ ಧರ್ಮವನ್ನ ಆತ್ಮಜ್ಞಾನವನ್ನ ಕಲಿತೀವಿ. ಅದೇ ರೀತಿ ಯೋಗ ವೇಮನರಿಂದ ಹಿಡಿದು ಮತ್ತೆ ಸರ್ವಜ್ಞರಿಂದಲೂ ಹಿಡಿದು ಅಕ್ಕ ಮಹಾದೇವಿಯಿಂದಲೂ ಹಿಡಿದು ಎಲ್ಲರೂ ಯಾರಾದ್ರೆ ಆತ್ಮಜ್ಞಾನವನ್ನು ಹೊಂದಿ ಬ್ರಹ್ಮಜ್ಞಾನವನ್ನ ಹೊಂದಿ ಆ ಒಂದು ಜ್ಞಾನವನ್ನ ಯಾವ ಮಹಾನುಭಾವರಾದರೆ ಬೋಧಿಸಿದರೋ ಆ ಬೋಧನೆಗಳೆಲ್ಲ ನಾವು ಕೇಳ್ತಾ ಇರ್ತೇವೆ. ಅವುಗಳನ್ನ ಕೇಳಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೇವೆ. ಅಂತವರೇ ಪಿರಮಿಡ್ ಮಾಸ್ಟರ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ಅದ್ಭುತವಾದಂತಹ ಮಹಾನ್ ವ್ಯಕ್ತಿ ಸರ್ವಜ್ಞರು ಅವರು ಸಹ ಧರ್ಮ ಬೋಧನೆ ಮಾಡೋದಕ್ಕಾಗಿ ವಿಶೇಷ ದೈವಾನುಸಂಭೂತರಾಗಿ ಅಂದ್ರೆ ಈ ಒಂದು ಸಮಾಜವನ್ನ ಈ ಒಂದು ಆ ಜನರನ್ನ ಬದಲಾಯಿಸಬೇಕು ಅಂದ್ರೆ ತಮ್ಮ ಬೋಧನೆಗಳ ಮುಖಾಂತರವಾಗಿ ಅವುಗಳ ವಚನಗಳ ಮುಖಾಂತರವಾಗಿ ಎಲ್ಲರಲ್ಲೂ ಆ ಒಂದು ಆತ್ಮಜ್ಞಾನವನ್ನ ಧರ್ಮಯುತವಾದಂತಹ ಜೀವನವನ್ನ ನಡೆಸುವಂತೆ ಅವರು ಮಾರ್ಗದರ್ಶನ ನೀಡುವುದಕ್ಕಾಗಿಯೇ ಅವತಾರ ಪುರುಷರಾಗಿ ಬಂದಿರ್ತಕ್ಕಂಥವ್ರೆ ಸರ್ವಜ್ಞರು. ಮೈ ಡಿಯರ್ ಫ್ರೆಂಡ್ಸ್, ಸರ್ವಜ್ಞರು ಎಷ್ಟು ವಚನಗಳನ್ನು ಹೇಳಿದ್ದಾರಂದ್ರೆ ನಮಗೆ ಬಹಳ ಆಶ್ಚರ್ಯ ಆಗುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಅವರ ಒಂದು ವಚನದ ಮುಖಾಂತರವಾಗಿ ಹೇಳ್ತಾರೆ ಅವ್ರು ಎಷ್ಟು ವಚನಗಳನ್ನ ರಚನೆ ಮಾಡಿದ್ದಾರೆ ಎನ್ನುವಂಥದ್ದು. ಅವ್ರು ಹೇಳ್ತಾರೆ ಒಂದು ವಚನದ ಮುಖಾಂತರವಾಗಿ 7 ಕೋಟಿಯೇ ಕೋಟಿ 7 ಲಕ್ಷವೇ ಲಕ್ಷ 7 ಕೋಟಿಯೇ ಕೋಟಿ 7 ಲಕ್ಷವೇ ಲಕ್ಷ 7,070 ವಚನಗಳನ್ನು ಹೇಳಿದನು ಕೇಳು ಸರ್ವಜ್ಞ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಅಂದ್ರೆ ಮೈ ಡಿಯರ್ ಫ್ರೆಂಡ್ಸ್, ಎಷ್ಟು ವಚನಗಳು ಅಂದ್ರೆ ಅವರ ಒಂದು ದಿವ್ಯ ವಾಣಿಗಳು ಎಷ್ಟು, ಆತ್ಮಜ್ಞಾನದಿಂದ ಕೂಡಿರ್ತಕ್ಕಂಥ ಬ್ರಹ್ಮ ಜ್ಞಾನದಿಂದ ಕೂಡಿರ್ತಕ್ಕಂಥ ಆ ಒಂದು ವಚನಗಳು ಎಷ್ಟು ಇದಾವೆ ಅಂತಂದ್ರೆ ಅವ್ರು ಎಷ್ಟು ಬರೆದಿದ್ದಾರೆ ಅಂತಂದ್ರೆ 7 ಕೋಟಿಯೇ ಕೋಟಿ 7 ಲಕ್ಷವೇ ಲಕ್ಷ 7,770 ವಚನಗಳನ್ನು ಹೇಳಿದನು ಕೇಳು ಸರ್ವಜ್ಞ ಅಂತ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಅಷ್ಟು ವಿಸ್ತಾರವಾಗಿ ಎಲ್ಲ ವಿಷಯಗಳನ್ನ ಅವರು ಪ್ರಸ್ತಾಪನೆ ಮಾಡಿದ್ದಾರೆ. ಆರ್ಥಿಕವಾದಂತಹ ವಿಷಯಗಳು, ಸಾಮಾಜಿಕವಾಗಿರ್ತಕ್ಕಂತಹ ವಿಷಯಗಳು, ಮೂಢನಂಬಿಕೆಯ ಮೇಲಿರ್ತಕ್ಕಂತಹ ವಿಷಯಗಳು, ಹಾಗೆ ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಸಹ ಅವರು ಹೇಳಿದ್ದಾರೆ. ಅಂದ್ರೆ ಮೈ ಡಿಯರ್ ಫ್ರೆಂಡ್ಸ್, ಒಂದು ಗಾದೆ ಮಾತನ್ನ ಹೇಳ್ತಾರೆ, ಕುರಿ ಮುಟ್ಟದ ಸೊಪ್ಪಿಲ್ಲ ಸರ್ವಜ್ಞರು ಹೇಳಿದ ವಿಷಯವೇ ಇಲ್ಲ ಅಂತ ಹೇಳ್ತಾರೆ. ಕುರಿ ಮುಟ್ಟದ ಸೊಪ್ಪೇ ಇಲ್ಲ ಅಂದ್ರೆ ಕುರಿ ಅನ್ನುವಂತ ಒಂದು ಪ್ರಾಣಿ ಏನಿದೆಯಲ್ಲ ಅದು ಯಾವ ಸೊಪ್ಪು ಸಿಕ್ಕರೂ ತಿನ್ನುತ್ತೆ. ಅಂದ್ರೆ ಇವನ್ನು ಆ ವಿಷವಾಗಿರ್ತಕ್ಕಂತಹ ಒಂದು ಬೇವಿನ ಸೊಪ್ಪನ್ನು ಸಹ ತಿನ್ನುತ್ತೆ ಅಂತಹ ಒಂದು ಪ್ರಾಣಿ ಆ ಒಂದು ಕುರಿ. ಹಾಗಾಗಿ ಆ ಕುರಿಗೆ ಹೋಲಿಸ್ತಾರೆ. ಅಂದ್ರೆ ಹೋಲಿಕೆ ಅಂದ್ರೆ ಅಷ್ಟು ವಿಸ್ತೃತವಾಗಿ ಅಷ್ಟು ಯಥೇಚ್ಛವಾಗಿ ಸರ್ವಜ್ಞರು ಎಲ್ಲ ವಿಷಯಗಳಲ್ಲಿ ಎಲ್ಲ ರಂಗಗಳಿಗೆ ಸಂಬಂಧಪಟ್ಟಂತಹ ಆ ಒಂದು ಜ್ಞಾನವನ್ನು ನೀಡಿದ್ದಾರೆ. ಕುರಿ ಮುಟ್ಟದ ಸೊಪ್ಪಿಲ್ಲ, ಸರ್ವಜ್ಞರು ಹೇಳಿದಂತಹ ವಿಷಯವೇ ಇಲ್ಲ ಅಂತ ಹೇಳ್ತಾರೆ. ಗಂಡ ಹೆಂಡತಿ ಮಧ್ಯೆ ಯಾವ ರೀತಿ ಇರಬೇಕು, ಕುಟುಂಬದ ಮಧ್ಯೆ ಯಾವ ರೀತಿ ಇರಬೇಕು, ಫ್ರೆಂಡ್ಸ್ ಮಧ್ಯೆ ಯಾವ ರೀತಿ ಇರಬೇಕು, ದಾನ ಅಂದ್ರೆ ಏನು, ಧರ್ಮ ಅಂದ್ರೆ ಏನು, ಆತ್ಮಜ್ಞಾನ ಅಂದ್ರೆ ಏನು, ಪೂಜೆ ಅಂದ್ರೆ ಏನು, ಮೂಢನಂಬಿಕೆಗಳನ್ನ ಯಾವ ರೀತಿ ಹೋಗಲಾಡಿಸ್ಬೇಕು, ಎಲ್ಲ ವಿಷಯಗಳು. ಅಂದ್ರೆ ಒಂದು ಸಮಾಜ ಧರ್ಮಯುತವಾಗಿ ಆನಂದವಾಗಿ ಜೀವಿಸೋದಕ್ಕೆ ಅಥವಾ ಅಲ್ಲಿರುವಂತಹ ಪ್ರಜೆಗಳೆಲ್ಲರೂ ಸಂತೋಷವಾಗಿ ಆನಂದವಾಗಿ ದುಃಖರಹಿತವಾಗಿ ಜೀವಿಸೋದಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಅಂತಹ ವಿಷಯಗಳನ್ನೆಲ್ಲ ತಿಳಿಸಿದ್ದಾರೆ.
ಸರ್ವಜ್ಞರು ತಮ್ಮ ವಚನಗಳ ಮುಖಾಂತರವಾಗಿ. ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಸರ್ವಜ್ಞರು ಹೇಳದ ವಿಷಯಗಳೇ ಇಲ್ಲ. ಎಲ್ಲ ವಿಷಯಗಳನ್ನ ಹೇಳಿದರೆ ಆ ಎಲ್ಲ ವಿಷಯಗಳಲ್ಲಿ ನಾವು ಮುಖ್ಯವಾಗಿ ಆ ಈ ಒಂದು ಧ್ಯಾನದ ಬಗ್ಗೆ, ಮತ್ತೆ ಅಹಿಂಸೆಯ ಬಗ್ಗೆ, ಆಮೇಲೆ ಆ ಆತ್ಮಜ್ಞಾನದ ಬಗ್ಗೆ ಅವರ ಒಂದು ವಾಣಿಗಳ ಮುನ್ನ ತಿಳಿದುಕೊಳ್ಳೋಣ. ಯಾಕಂದ್ರೆ ನಾವೆಲ್ಲರೂ ಧ್ಯಾನವನ್ನ ಆಶಿಸುವಂತವರು, ಧರ್ಮವನ್ನ ಆಶಿಸುವಂತವರು. ಹಾಗಾಗಿ ಈ ಒಂದು ಧ್ಯಾನದ ಬಗ್ಗೆ ಆ ಸರ್ವಜ್ಞರು ಯಾವ ರೀತಿ ಅವರ ಒಂದು ವಚನದ ಮುಖಾಂತರವಾಗಿ ಹೇಳಿದ್ದಾರೆ ಎನ್ನುವಂತಹ ವಿಷಯವನ್ನ ತಿಳಿದುಕೊಳ್ಳೋಣ. ಅವರು ಹೇಳ್ತಾರೆ, ಆಸನವು ದೃಢವಾಗಿ ನಾಸಿಕಾಗ್ರದಿ ದಿಟ್ಟಿ ಸೂಸುವ ಮನವ ಘನಗರಿಸಿದವನು ಜಗದೀಶ ತಾನಕ್ಕೂ ಸರ್ವಜ್ಞ. ಆಸನವು ದೃಢವಾಗಿ ನಾಸಿಕಾಗ್ರದಿ ದಿಟ್ಟಿ ಸೂಸುವ ಮನವ ಘನಗರಿಸಿದವನು ಜಗದೀಶ ತಾನಕ್ಕೂ ಸರ್ವಜ್ಞ ಎನ್ನುವಂತಹ ಈ ಒಂದು ಧ್ಯಾನದ ಬಗ್ಗೆ, ನಾವು ಮಾಡುವಂತಹ ಆನಾಪಾನಸತಿ ಧ್ಯಾನದ ಬಗ್ಗೆ ಅವರ ಒಂದು ವಚನಗಳ ಮುಖಾಂತರವಾಗಿ, ಅವರ ಒಂದು ದಿವ್ಯ ವಾಣಿಯ ಮುಖಾಂತರವಾಗಿ ನಮ್ಮೆಲ್ಲರಿಗೆ ತಿಳಿಸ್ತಾ ಇದ್ದಾರೆ. ಎಷ್ಟು ಅದ್ಭುತವಾದಂತಹ ಧ್ಯಾನ ಪದ್ಧತಿಯನ್ನ ಅವರ ವಾಣಿಯ ಮುಖಾಂತರವಾಗಿ ತಿಳಿಸ್ತಾ ಇದ್ದಾರೆ. ನಾವು ಕೂಡ ಪ್ರತಿದಿನ ಧ್ಯಾನವನ್ನ ಮಾಡ್ತಾ ಇದ್ದೇವೆ. ಯಾವ ರೀತಿ ಮಾಡ್ತಾ ಇದ್ದೇವೆ? ಪತ್ರಿಜಿ ಅವರು ಮಾರ್ಗದರ್ಶನ ನೀಡಿರುವಂತಹ ಈ ಒಂದು ಆನಾಪಾನಸತಿ ಧ್ಯಾನ, ಅಂದ್ರೆ ಶ್ವಾಸದ ಮೇಲೆ ಗಮನ ಎನ್ನುವಂತಹ ಧ್ಯಾನ ಪದ್ಧತಿಯನ್ನು ನಾವು ಮಾಡ್ತಾ ಇದ್ದೇವೆ. ಇದೇ ಪದ್ಧತಿಯನ್ನೇ ಸರ್ವಜ್ಞರು ಸಹ ಹೇಳಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ವಚನದ ಮುಖಾಂತರವಾಗಿ, ಅವರ ಒಂದು ಭಾಷೆಯಲ್ಲಿ, ಅವರ ಒಂದು ವಿಶೇಷತೆಯಲ್ಲಿ. ಅಂದ್ರೆ ಯಾವ ಮಹಾನುಭಾವರು ಹೇಳಿದ್ರು ಕೂಡ ಸತ್ಯ ಒಂದೇ ಆಗಿರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಪತ್ರಿಜಿ ಅವರು ಹೇಳಿದ್ರು, ಬುದ್ಧರು ಹೇಳಿದ್ರು, ಯೋಗಿ ವೇಮನ ಹೇಳಿದ್ರು, ಸಾಯಿಬಾಬಾ ಹೇಳಿದ್ರು, ಅಕ್ಕ ಮಹಾದೇವಿ ಹೇಳಿದ್ರು, ಯಾರು ಹೇಳಿದ್ರು ಕೂಡ ಸತ್ಯ ಒಂದೇ ಆಗಿರುತ್ತೆ. ಆದ್ರೆ ಹೇಳುವಂತಹ ವಿಧಾನಗಳು ಬೇರೆ ಇರಬಹುದು, ಹೇಳುವಂತಹ ಶಬ್ದಗಳು ಬೇರೆ ಇರಬಹುದು, ಆದರೆ ಸತ್ಯ ಮಾತ್ರ ಒಂದೇ, ಮಾರ್ಗ ಮಾತ್ರ ಒಂದೇ, ಅದುವೇ ಧ್ಯಾನ. ಹಾಗಾದ್ರೆ ಸರ್ವಜ್ಞರು ಈ ಒಂದು ಧ್ಯಾನ ಪದ್ಧತಿಯನ್ನ ಈ ರೀತಿಯಾಗಿ ಹೇಳಿದ್ದಾರೆ. ಏನಂತ ಹೇಳಿದರೆ, ಆಸನವು ದೃಢವಾಗಿ. ಆಸನ ಅಂದ್ರೆ ಹಾಗೆ ಕುತ್ಕೋಬೇಕು, ದೃಢವಾಗಿರ್ಬೇಕಂತ ಹೇಳ್ತಾರೆ. ದೃಢವಾಗಿರ್ಬೇಕಂದ್ರೆ ನಮ್ಮ ದೇಹವನ್ನ ಹಾಗೆ ಇಟ್ಕೋಬೇಕು, ಸುಖಮಯ ಆಸನದಲ್ಲಿ ಕುತ್ಕೋಬೇಕು. ತಾವೆಲ್ಲರೀಗ 1.5 ಗಂಟೆ 2 ಗಂಟೆ ಕಾಲ ಎಷ್ಟು ಹಾಯ ಕುತ್ಕೊಂಡಿದ್ರು, ಅದೇ ದೃಢವಾದ ಆಸನ. 1 ಗಂಟೆನೋ 2 ಗಂಟೆನೋ ನಮ್ಮ ದೇಹ ಅಲಗಾಡ್ಲಾರ್ದಂಗೆ ನಿಶ್ಚಲವಾಗಿ ಒಂದೇ ಸ್ಥಳದಲ್ಲಿ ಹಾಯಾಗಿ, ಗೋಡೆಗೆ ಆಣ್ಕೊಂಡಾದ್ರೂ ಕೂತ್ಕೊಳ್ರಿ, ಚೇರ್ ಮೇಲಾದ್ರೂ ಕೂತ್ಕೊಳ್ರಿ, ಎಲ್ಲಾದ್ರೂ ಕೂತ್ಕೊಳ್ರಿ, ಹಾಗೆ ಕೂತ್ಕೋಬೇಕು. ಆಸನವು ದೃಢವಾಗಿರ್ಬೇಕಷ್ಟೇ. ಅಂದ್ರೆ ನಿಮ್ಮ ದೇಹವನ್ನ ಕಟ್ಟಿ ಹಾಕ್ರಿ ಅಂತ ಹೇಳಿ. ಆಸನವು ದೃಢವಾಗಿ ನಾಸಿಕಾಗ್ರದಿ ದಿಟ್ಟಿ. ನಾಸಿಕ ಅಂದ್ರೆ ನಮ್ಮ ಮೂಗು. ಆ ಮೂಗಿನಲ್ಲಿ ಏನಿದೆ? ಪ್ರಾಣವಾಯು ಇದೆ. ಎಲ್ಲರ ಮೂಗಿನಲ್ಲಿ ಸಕಲ 84 ಲಕ್ಷ ಜೀವರಾಶಿಗಳಲ್ಲಿಯೂ ಸಹ ಈ ಒಂದು ಪ್ರಾಣವಾಯು ಇದೆ. ಅಂತಹ ಒಂದು ಪ್ರಾಣವಾಯುವಿನ ಮೇಲೆ ನಾವು ದೃಷ್ಟಿಯನ್ನ ಇಡ್ಬೇಕಂತ ಹೇಳ್ತಾರೆ ಸರ್ವಜ್ಞರು. ಅಂದ್ರೆ ಇಲ್ಲಿ ಶ್ವಾಸದ ಮೇಲೆ ಗಮನ ಎನ್ನುವಂತಹ ಅರ್ಥ ಮೈ ಡಿಯರ್ ಫ್ರೆಂಡ್ಸ್. ಪತ್ರಿಜಿಯವರು ಹೇಳಿದಂತೆ ನಮ್ಮ ಈ ಒಂದು ಮೂಗಿನಲ್ಲಿ ನಡೀತಕ್ಕಂತ ಒಂದು ಅದ್ಭುತವಾದಂತಹ ಪ್ರಕ್ರಿಯೆ ಈ ಒಂದು ಶ್ವಾಸ. ಆ ಶ್ವಾಸವನ್ನು ಗಮನಿಸಿ ಅಂತ ಹೇಳ್ತಾರೆ. ಆಸನವು ದೃಢವಾದ ಮೇಲೆ ಆಯಾಗಿ ಕುಳಿತುಕೊಂಡು 2 ಕೈಗಳನ್ನ ಮುಚ್ಚಿ ನಾಸಿಕಾಗ್ರದಲ್ಲಿ ಅಂದರೆ ಶ್ವಾಸದ ಮೇಲೆ ಗಮನ ಕೊಡ್ಬೇಕು. ಆ ಶ್ವಾಸದ ಮೇಲೆ ಗಮನ ಕೊಡ್ತಾ ಏನಾಗತ್ತೆ? ಆಸನವು ದೃಢವಾಗಿ ನಾಸಿಕಾಗ್ರದ ದಿಟ್ಟಿ ಸೂಸುವ ಮನವ, ಅಂದ್ರೆ
ನಮ್ಮ ಮನಸ್ಸು ಎಲ್ಲೆಲ್ಲೋ ಹರಿತಾ ಇರುತ್ತೆ. ಚಂಚಲತೆಯಿಂದ ಕೂಡಿರುತ್ತೆ ನಮ್ಮ ಮನಸ್ಸು. ಸೂಸುವ ಅಂದ್ರೆ ಚಂಚಲತೆಯಿಂದ ಕೂಡಿರ್ತಕ್ಕಂಥ ನಮ್ಮ ಮನಸ್ಸು, ಕಲುಷಿತಗೊಂಡಿರ್ತಕ್ಕಂಥ ನಮ್ಮ ಮನಸ್ಸು. ಸೂಸುವ ಮನವ ಘನಗರಿಸಿದವನು ಅಂದ್ರೆ ಆ ಒಂದು ಚಂಚಲತೆಯಿಂದ ಕೂಡಿರ್ತಕ್ಕಂಥ, ಕಲುಷಿತೆಯಿಂದ ಕೂಡಿರ್ತಕ್ಕಂಥ ಮನಸ್ಸನ್ನ ನಿರ್ಮಾನುಷ ಮಾಡಿಕೊಂಡವನು. ಘನಗರಿಸಿದವನು ಅಂದ್ರೆ ನಿರ್ಮಾನುಷ, ಘನ ಮಾಡಿಕೊಂಡವನು. ಅಂದ್ರೆ ಎಂಪ್ಟಿನೆಸ್ ಮೈ ಡಿಯರ್ ಫ್ರೆಂಡ್ಸ್, ಖಾಲಿ ಮಾಡಿಕೊಂಡವನು. ಯಾವಾಗಾದ್ರೆ ನಾವು ಆ ಶ್ವಾಸವನ್ನ ಗಮನಿಸ್ತೀವೋ ಆಗ ನಮ್ಮ ಮನಸ್ಸು ನಿರ್ಮಾನುಷವಾಗತ್ತೆ. ಆದ್ರೆ ನಮ್ಮ ಆಲೋಚನೆಗಳೆಲ್ಲ ಕಟ್ಟಾಗ್ತವೆ, ನಮ್ಮ ಮನಸ್ಸು ಶುದ್ಧಿ ಆಗತ್ತೆ. ನಾವು ಏನಾಗತ್ತೆ, ಆ ಒಂದು ಶ್ವಾಸವನ್ನ ಗಮನಿಸ್ತಾ ಗಮನಿಸ್ತಾ ನಮ್ಮ ಮನಸ್ಸು ಶೂನ್ಯ ಆಗಿ, ಪರಿಶೂನ್ಯವಾಗಿ, ಮಹಾಪರಿಶೂನ್ಯವಾಗಿ ನಮ್ಮ ಮನಸ್ಸು ನಿರ್ಮಾನುಷವಾಗಿ ಆ ಒಂದು ಶೂನ್ಯತ್ವದಲ್ಲಿ ಇರ್ತೀವಿ ನಾವು. ಆ ಶೂನ್ಯತ್ವವನ್ನೇ ಘನಗರಿಸಿದವನು ಅಂತ ಹೇಳ್ತಾರೆ. ಆ ಶೂನ್ಯತ್ವವನ್ನ ಯಾರಾದ್ರೆ ಅನುಭವಿಸ್ತಾರೋ, ಆ ಶೂನ್ಯತ್ವದಲ್ಲಿ ಯಾರಾದ್ರೆ ಅನುಸಂಧಾನ ಹಾಕ್ತಾರೋ ಅವರೇ ಜಗದೀಶ ತಾನಕ್ಕೂ ಸರ್ವಜ್ಞ. ಅಂದ್ರೆ ಅವರೇ ಜಗದೀಶನಾಗ್ತಾನೆ. ಜಗದೀಶ ಅಂದ್ರೆ ಈಶ್ವರ, ಜಗದೀಶ ಅಂದ್ರೆ ಪರಮೇಶ್ವರ. ಅಂದ್ರೆ ಇಡೀ ನಿನ್ನೊಳಗಿರ್ತಕ್ಕಂತ ಒಂದು ಜಗದೀಶ ತತ್ವ ಅಂದ್ರೆ ನಿನ್ನೊಳಗಿರ್ತಕ್ಕಂಥ ಆತ್ಮದ ಅನುಭೂತಿಯನ್ನು ನೀನು ಹೊಂದ್ತೀಯ. ನಿನ್ನೊಳಗಿರ್ತಕ್ಕಂಥ ಆ ಒಂದು ಸತ್ಯವನ್ನು ತಿಳ್ಕೊಳ್ತೀಯ. ನಿನ್ನ ಒಂದು ಆತ್ಮದ ಅನುಭೂತಿಯನ್ನು ನೀನು ಹೊಂದ್ತೀಯ ಯಾವಾಗ ನಿನ್ನ ಮನಸ್ಸನ್ನ ಘನಗರಿಸಿದಾಗ, ನಿನ್ನ ಮನಸ್ಸನ್ನ ಶೂನ್ಯಗೊಳಿಸಿದಾಗ. ನಿನ್ನ ಮನಸ್ಸು ಯಾವಾಗ ಶೂನ್ಯವಾಗುತ್ತೆ? ನೀನು ಶ್ವಾಸದ ಮೇಲೆ ಗಮನವನ್ನು ಇಟ್ಟಾಗ. ಮತ್ತೆ ಈ ಒಂದು ಶ್ವಾಸದ ಮೇಲೆ ಗಮನವನ್ನು ಯಾವ ರೀತಿ ಇಡಬೇಕು? ಆಸನದ ದೃಢವಾದಂತಹ ಆಸನದೊಂದಿಗೆ, ಅಂದ್ರೆ ಸುಖಮಯವಾದಂತಹ ಆಸನದೊಂದಿಗೆ. ಅಂದ್ರೆ ನಾವು ಧ್ಯಾನಕ್ಕೆ ಕೂತ್ಕೊಂಡ್ರೆ ಒಂದು ಅರ್ಧ ಗಂಟೆನೋ, ಮುಕ್ಕಾಲು ಗಂಟೆನೋ, ಅಥವಾ 1 ಗಂಟೆನೋ, 2 ಗಂಟೆನೋ, 3 ಗಂಟೆನೋ ನಿರಂತರವಾಗಿ ಕೂತ್ಕೋಬೇಕು. ದೃಢವಾಗಿರ್ಬೇಕು ನಮ್ಮ ಆಸನ. ಇಂತಹ ಒಂದು ಧ್ಯಾನ ಪ್ರಕ್ರಿಯೆಯನ್ನ ಅಂದ್ರೆ ಈಗ ನಾವು ಪ್ರತಿದಿನ ಆಚರಣೆ ಮಾಡತಕ್ಕಂತ ಈ ಒಂದು ಧ್ಯಾನ ಪ್ರಕ್ರಿಯೆಯನ್ನೇ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರು ಹೇಳಿರ್ತಕ್ಕಂತ ಈ ಒಂದು ಧ್ಯಾನ ಪ್ರಕ್ರಿಯೆಯನ್ನೇ ಸರ್ವಜ್ಞರು ಸಹ ಹೇಳಿದ್ದಾರೆ. ಆದರೆ ನಮಗೆ ಆ ಒಂದು ಆ ಒಂದು ಜ್ಞಾನ ನಮಗೆ ಇಲ್ಲ ಅಷ್ಟೇ. ಆ ಒಂದು ವಚನ ನಮಗೆ ಸಿಕ್ಕಿಲ್ಲ, ಏನೋ ಗೊತ್ತಿಲ್ಲ. ಆದ್ರೆ ನಾನು ಅಧ್ಯಯನ ಮಾಡ್ಬೇಕಾದ್ರೆ, ಸರ್ವಜ್ಞರ ವಚನಗಳನ್ನ ಅಧ್ಯಯನ ಮಾಡ್ಬೇಕಾದ್ರೆ ನನಗೆ ಈ ಒಂದು ಆ ವಚನ ಸಿಕ್ತು, ಬಹಳ ಸಂತೋಷ ಆಯ್ತು. ಅಂದ್ರೆ ಧ್ಯಾನದ ಬಗ್ಗೆ ಹೇಳಿರ್ತಕ್ಕಂಥದ್ದು ಸ್ವತಃ ನಾವು ಪ್ರತಿದಿನ ಆಚರಣೆ ಮಾಡುವಂತಹ ಈ ಒಂದು ಧ್ಯಾನ ಪದ್ಧತಿ ಬಗ್ಗೆ ಹೇಳಿದಾರಲ್ಲ, ಹಂಗಾಗಿ ಬಹಳ ಆನಂದದಾಯಕವಾದಂತಹದ್ದು ಅಂತ ನನಗೆ ಅನಿಸ್ತು ಮೈ ಡಿಯರ್ ಫ್ರೆಂಡ್ಸ್. ಸೊ ಒಟ್ಟಾರೆಯಾಗಿ ಯಾವ ಆತ್ಮಜ್ಞಾನಿಗಳು ಹೇಳಿದ್ರು, ಯಾವ ಬ್ರಹ್ಮಜ್ಞಾನಿಗಳು ಹೇಳಿದ್ರು ಧ್ಯಾನ ಪದ್ಧತಿ ಒಂದೇ, ಅದೇ ಶ್ವಾಸದ ಮೇಲೆ ಗಮನ. ಆದ್ರೆ ಹೇಳುವಂತಹ ವಿಧಾನಗಳು ಬೇರೆ ಇರ್ಬೋದು, ಆದ್ರೆ ಧ್ಯಾನ ಮಾತ್ರ ಒಂದೇ, ಅದುವೇ ಶ್ವಾಸದ ಮೇಲೆ ಗಮನ. ನಾವು ಪ್ರತಿದಿನ ಮಾಡ್ತಕ್ಕಂತ ಈ ಒಂದು ಅದ್ಭುತವಾದಂತಹ ಧ್ಯಾನವನ್ನು ನಾವು ಯಾವುದೇ ಹಂಗು ನಾಚಿಕೆ ಇಲ್ಲದಂತೆ ಅಥವಾ ಭಯ ಇಲ್ಲದಂತೆ, ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲದಂತೆ ನಿರಂತರವಾಗಿ ನಾವು ಧ್ಯಾನ ಸಾಧನೆಯನ್ನು ಮಾಡೋಣ. ಶ್ವಾಸದ ಮೇಲೆ ಗಮನವನ್ನು ಕೊಡೋಣ. ಇನ್ನು ಮತ್ತೊಂದು ವಚನಕ್ಕೆ ನಾವು ಹೋಗೋಣ. ಈ ವಚನದ ಮುಖಾಂತರವಾಗಿ ಸರ್ವಜ್ಞರು ಹೇಳ್ತಾರೆ ಪ್ರಾಣಿ ಹಿಂಸೆಯನ್ನ ಮಾಡಬಾರ್ದು ಅಂತ. ಸೊ ನಮ್ಮ PSSM ಮೂವ್ಮೆಂಟ್ ನ ಮಹಾಸಂಕಲ್ಪಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಸಸ್ಯಹಾರ ಜಗತ್ತು, ಅಹಿಂಸಾ ಜಗತ್ತು ಎನ್ನುವಂಥದ್ದು. ಅಂದ್ರೆ ಈ ಒಂದು ಭೂಮಂಡಲದಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಮಾಂಸಾಹಾರವನ್ನ ತ್ಯಜಿಸಬೇಕು. ಶುದ್ಧವಾದಂತಹ ಸಸ್ಯಾಹಾರವನ್ನೇ ಸ್ವೀಕಾರ ಮಾಡಬೇಕು. ಹಿಂಸೆಯನ್ನು ಬಿಡಬೇಕು, ಅಹಿಂಸೆಯಲ್ಲಿರ್ಬೇಕು. ಆ ಒಂದು 84 ಲಕ್ಷ ಜೀವರಾಶಿಗಳನ್ನು ಸಹ ನಾವು ರಕ್ಷಿಸಬೇಕು. ಅವುಗಳಿಗೆ ಜೀವಿಸುವಂತಹ
ಆ ಒಂದು ಸ್ವತಂತ್ರವನ್ನ, ಆ ಸ್ವೇಚ್ಛೆಯನ್ನ ನೀಡ್ಬೇಕು ಎನ್ನುವಂತಹ ಮಹಾ ಸಂಕಲ್ಪದಲ್ಲಿ ಪತ್ರಿಜಿಯವರು ಸಸ್ಯಾಹಾರ ಜಗತ್ ಸಂಕಲ್ಪವನ್ನು ಮಾಡಿ ಎಲ್ಲರಿಗೂ ಈ ಒಂದು ಅಹಿಂಸೋ ಪರಮೋ ಧರ್ಮ ಎನ್ನುವಂತಹ ಆ ಒಂದು ವಾಕ್ಯದಲ್ಲಿ ಎಲ್ಲರಿಗೂ ಜ್ಞಾನವನ್ನು ನೀಡುತ್ತಾ ಬಂದಿದ್ದಾರೆ. ಇದೇ ಕೆಲಸವನ್ನ ಸಹ ಸರ್ವಜ್ಞರು ಮಾಡಿದ್ದಾರೆ. ಆ ಒಂದು ಕಾಲಘಟ್ಟದಲ್ಲಿ ಅವ್ರಿಗೆ ಏನ್ ಹೇಳಿದ್ದಾರೆ? ಆ ದೇವ ಈ ದೇವ ಮಹಾದೇವ ನೆನಬೇಡ, ಆ ದೇವರ ದೇವ ಜೀವಿಗಳಿಗಾದವನೇ ಆ ದೇವರ ದೇವ ಕೂಡಲ ಸರ್ವಜ್ಞ ಅಂತ ಹೇಳ್ತಾರೆ. ಅಂದ್ರೆ ಆ ದೇವ ಈ ದೇಹ, ಆ ದೇವ ಈ ದೇವ ಮಹಾದೇವ ನೆನಬೇಡ, ಜೀವಿಗಳಿಗಾದವನೇ ದೇವ ನೋಡ ಸರ್ವಜ್ಞ ಎನ್ನುವಂತಹ ಮಾತನ್ನ ಹೇಳ್ತಾನೆ. ಅಂದ್ರೆ ನಾವು ಆ ದೇವ್ರು ಈ ದೇವ್ರು ಎಲ್ಲೆಲ್ಲೋ ಇದ್ದಾನೆ ಅಂತೇಳಿ ನಾವು ಸುಮ್ನೆ ಹುಡುಕಾಡ್ತಾ ಇದ್ದೀವಿ. ಆದ್ರೆ ಆ ಒಂದು ಹುಡುಕಾಟ ವೃಥ. ನಿನ್ನ ಸುತ್ತಮುತ್ತ ಇರುವಂತಹ ಸಕಲ 84 ಲಕ್ಷ ಜೀವರಾಶಿಗಳಿಗೆ ನೀನು ಆಗ್ಬೇಕು. ಅಂದ್ರೆ ಆಗ್ಬೇಕಂದ್ರೆ ಆ ಒಂದು ಜೀವಿಗಳಿಗೆ ಆ ದಯೆ ಮತ್ತೆ ಕರುಣೆಯನ್ನ ತೋರಿಸ್ಬೇಕು, ಅವುಗಳನ್ನ ರಕ್ಷಿಸಬೇಕು. ನೀನು ಅವುಗಳನ್ನ ಭಕ್ಷಿಸಬೇಡ, ಅವುಗಳೊಂದಿಗೆ ಜೀವಿಸಬೇಕು. ಅವಾಗ ನೀನೇನಾಗ್ತೀಯ? ದೇವ್ರಾಗ್ತೀಯ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆ ದೇವ ಈ ದೇವ ಮಹಾದೇವ ನೆನಬೇಡ, ಭುವನದ ಜೀವಿಗಳಿಗಾದವನೇ ದೇವ ಸರ್ವಜ್ಞ. ಅಂದ್ರೆ ಈ ಭೂಮಿ ಮೇಲಿರುವಂತಹ ಜೀವಿಗಳು ಇದ್ದೇವೆ. ಎಷ್ಟು ಜೀವಿಗಳಿದಾವೆ ಈ ಸೃಷ್ಟಿಯಲ್ಲಿ? 84 ಲಕ್ಷ ಜೀವರಾಶಿಗಳಿದಾವೆ. ಆ 84 ಲಕ್ಷ ಜೀವ ರಾಶಿಗಳಿಗೆ ನಾವು ರಕ್ಷಣೆ ಕೊಡ್ಬೇಕು, ಅವುಗಳಿಗೆ ದಯೆ ತೋರಿಸ್ಬೇಕು, ಅವುಗಳಿಗೆ ಕರುಣೆಯನ್ನು ತೋರಿಸ್ಬೇಕು. ಆಗ ನಾವು ದೇವರಾಗ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾರೆ ಸರ್ವಜ್ಞರು. ಮೈ ಡಿಯರ್ ಫ್ರೆಂಡ್ಸ್, ನಮ್ಮ PSSM ನ ಮುಖ್ಯ ಉದ್ದೇಶವೇ, ಮುಖ್ಯ ಅಜೆಂಡವೇ ಎಲ್ಲರೂ ಧ್ಯಾನಿಗಳಾಗ್ಬೇಕು, ಎಲ್ಲರೂ ಸಸ್ಯಾಹಾರಿಗಳಾಗ್ಬೇಕು, ಎಲ್ಲರೂ ಈ ಒಂದು ಪ್ರಾಣಿ ಹಿಂಸೆಯನ್ನು ಬಿಟ್ಟು ಶುದ್ಧವಾದಂತಹ ಸಸ್ಯಾಹಾರವನ್ನೇ ಭುಜಿಸಬೇಕೆನ್ನುವಂತಹ ಈ ಒಂದು ಅದ್ಭುತವಾದಂತಹ ಮಾರ್ಗದರ್ಶನವನ್ನ ನಾವೆಲ್ಲರೂ ನೀಡುತ್ತಾ ಇದ್ದೇವೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಇದು ಸಸ್ಯಾಹಾರದ ಮಹತ್ವದ ಬಗ್ಗೆ ಸರ್ವಜ್ಞರ ಒಂದು ವಚನದ ಮುಖಾಂತರವಾಗಿ ನಾವು ತಿಳಿದುಕೊಂಡಿವಿ. ಇನ್ನು ಮತ್ತೊಂದು ವಚನವನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಆ ವಚನ ಏನು ಅಂತಂದ್ರೆ, ಎಲ್ಲರೂ ಮುಕ್ತಿಯನ್ನ ಕೋರ್ಕೊಳ್ತಾರೆ, ಎಲ್ಲರಿಗೂ ಮುಕ್ತಿ ಬೇಕಂತಾರೆ. ಈ ಒಂದು ಮುಕ್ತಿಗೋಸ್ಕರ ಹಿಂದೂಗಳೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ, ಮುಸ್ಲಿಮ್ಸ್ ಎಲ್ಲರೂ ಮಸೀದಿಗೆ ಹೋಗ್ತಾರೆ, ಕ್ರಿಶ್ಚಿಯನ್ಸ್ ಎಲ್ಲರೂ ಚರ್ಚಿಗೆ ಹೋಗ್ತಾರೆ. ಅಂದ್ರೆ ಈ ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಮುಕ್ತಿಯನ್ನ ಬಯಸ್ತಾನೆ. ಆ ಮುಕ್ತಿಗೋಸ್ಕರ ಎಲ್ಲೆಲ್ಲೋ ಹೋಗ್ತಾನೆ. ಆದರೆ ಸರ್ವಜ್ಞರು ಹೇಳ್ತಾರೆ, ನೀನು ಈ ಒಂದು ಮುಕ್ತಿಗೋಸ್ಕರ ಎಲ್ಲೂ ಹೋಗ್ಬೇಡ. ಈ ಒಂದು ಮುಕ್ತಿಯನ್ನ ಯಾವ ರೀತಿ ಹೊಂದ್ಬೋದು, ಈ ಮುಕ್ತಿಯನ್ನ ಯಾವ ರೀತಿ ಪಡಿಬಹುದು ಅನ್ನುವಂತಹ ಮಾತನ್ನ ಸರ್ವಜ್ಞರು ಹೇಳ್ತಾರೆ ತಮ್ಮ ವಚನದ ಮುಖಾಂತರವಾಗಿ. ಸೊ ಈಗ ಈ ಒಂದು ಕ್ಲಾಸ್ ಅನ್ನ ಕೇಳ್ತಕ್ಕಂಥ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರು ಸಹ ಮುಕ್ತಿಗಾಗಿಯೇ ನಾವು ತಪ್ಪಿಸ್ತಾ ಇದ್ದೀವಿ. ಮುಕ್ತಿಗಳನ್ನ ಪಡೆಯೋದಕ್ಕಾಗಿಯೇ ನಮ್ಮ ಸಾಧನೆ, ಮುಕ್ತಿಯನ್ನ ಹೊಂದೋದಕ್ಕಾಗಿಯೇ ನಾವು ಜ್ಞಾನ ಬೋಧನೆ ಮಾಡ್ತಾ ಇದ್ದೀವಿ, ಜ್ಞಾನ ಸಂಪಾದನೆಯನ್ನು ಮಾಡ್ತಾ ಇದ್ದೀವಿ ಮೈ ಡಿಯರ್ ಫ್ರೆಂಡ್ಸ್. ಹಾಗಾಗಿ ಸರ್ವಜ್ಞರು ಅವರು ಒಂದು ವಚನದ ಮುಖಾಂತರವಾಗಿ ಹೇಳ್ತಾರೆ, ಮುಕ್ತಿ ಯಾವ ರೀತಿ ಸಿಗುತ್ತೆ ಅಂತಂದ್ರೆ, ದೇಹವೇ ದೇವಾಲಯ, ಜೀವವೇ ಶಿವಲಿಂಗ, ಬಾಹ್ಯಾಂಗಗಳನ್ನು ಅಳೆದು ಭಜಪಂಗೆ, ಮುಕ್ತಿ ಸಂದೇಹವಿಲ್ಲ ಸರ್ವಜ್ಞ ಎನ್ನುವಂತಹ ಮಾತನ್ನು ಹೇಳ್ತಾರೆ. ದೇಹವೇ ದೇವಾಲಯ, ನನ್ನ ದೇಹ ನನ್ನ ದೇವಾಲಯ, ನಿಮ್ಮ ದೇಹ ನಿಮ್ಮದೇ ದೇವಾಲಯ.
ಸೊ ಆ ಒಂದು ದೇವಾಲಯದಲ್ಲಿ ಯಾವ ರೀತಿ ಆದ್ರೆ ದೇವ್ರು ಇರ್ತಾನೋ ಅದೇ ರೀತಿ ನಮ್ಮೊಳಗೂ ಸಹ ಆ ಒಂದು ದೈವತ್ವ ಇದೆ, ಸತ್ಯ ಇದೆ. ಅದೇ ಆತ್ಮ ಪದಾರ್ಥ. ದೇಹವೇ ದೇವಾಲಯ, ಜೀವವೇ ಶಿವಲಿಂಗ. ನಮ್ಮೆಲ್ಲರಿಗೂ ಒಂದು ಪ್ರಾಣ ಇದೆ, ನಮ್ಮೆಲ್ಲರಿಗೂ ಒಂದು ಆತ್ಮ ಇದೆ, ನಮ್ಮೆಲ್ಲರಿಗೂ ಒಂದು ದೈವತ್ವ ಇದೆ ನಮ್ಮೊಳಗೆ. ಆ ಒಂದು ಪ್ರಾಣಮಯನೇ, ಆ ಒಂದು ದೈವತ್ವವೇ, ಆ ಒಂದು ಆತ್ಮ ಪದಾರ್ಥವೇ ಶಿವಲಿಂಗ. ಸೊ ನಮ್ಮೊಳಗೆ ಈ ದೇಹವೇ ದೇವಾಲಯ ಆದಾಗ ಈ ದೇವಾಲಯದಲ್ಲಿ ಒಂದು ಶಿವಲಿಂಗ ಇದ್ದಾನೆ. ಮತ್ತೆ ಈ ಒಂದು ಶಿವಲಿಂಗವನ್ನ ಗುರುತಿಸುವುದು ಹೇಗೆ ಅಂದ್ರೆ ಬಾಹ್ಯಾಂಗಗಳನ್ನು ಅಳೆದು ಭಜಪಂಗೆ. ನಾವು ಏನ್ ಮಾಡ್ತಾ ಇದೀವಿ, ಬಾಹ್ಯವಾಗಿ ನೋಡ್ತಾ ಇದ್ದೀವಿ. ಬಾಹ್ಯ ಅಂಗಗಳನ್ನ ಅಳೆದು ಅಂದ್ರೆ ಬಾಹ್ಯವಾಗಿ ನೋಡುವುದನ್ನು ಬಿಟ್ಟು, ಅಂದ್ರೆ ಹೊರಗಡೆ ನೋಡುವುದನ್ನು ಬಿಟ್ಟು ಒಳಗಡೆಯನ್ನು ನೋಡ್ಬೇಕಂತ ಹೇಳ್ತಾರೆ. ನಾವು ಹೊರಗಡೆ ನೋಡೋದಂತಾರೆ ಏನ್ ನೋಡ್ತಾ ಇದೀವಿ ಹೊರಗಡೆ? ನಾವು ಕೇಳಾರ್ದನ್ನ ಕೇಳ್ತಾ ಇದೀವಿ, ನೋಡ್ಲಾರ್ದನ್ನ ನೋಡ್ತಾ ಇದೀವಿ, ಮಾತಾಡ್ಲಾರ್ದನ್ನ ಮಾತಾಡ್ತಾ ಇದೀವಿ. ನಾವೆಲ್ಲರೂ ಹೊರಗಡೆನೇ ಪ್ರಯಾಣ ಮಾಡ್ತಾ ಇದೀವಿ. ಆಗ್ಲಿ ಯಾವಾಗ್ಲೂ ನಮ್ ಒಳಗಡೆ ನಾವು ಪ್ರಯಾಣ ಮಾಡ್ತಾ ಇಲ್ಲ. ಹಂಗಾಗಿ ನಾವು ಹೊರಗಡೆ ಪ್ರಯಾಣ ಮಾಡುವುದನ್ನು ಬಿಟ್ಟು, ಅಂದ್ರೆ ಬಾಹ್ಯಾಂಗಗಳನ್ನ ಅಳೆದು, ಅಂದ್ರೆ ಹೊರಗಡೆ ನೋಡುವುದನ್ನ ಬಿಟ್ಟು, ಕೇಳುವುದನ್ನ ಬಿಟ್ಟು, ಮಾತನಾಡುವುದನ್ನ ಬಿಟ್ಟು ಅಳೆದು ಭಜಪಂಗೆ ಅಂದ್ರೆ ಪ್ರತಿ ಸಾರಿ ಸಾಧನೆ ಮಾಡೋದರಿಂದ. ಅಂದ್ರೆ ಮೈ ಡಿಯರ್ ಫ್ರೆಂಡ್ಸ್, ಪ್ರತಿದಿನ ನಾವೆಲ್ಲರೂ ಏನಾದ್ರೆ ಧ್ಯಾನ ಮಾಡ್ತಾ ಇದೀವೋ ಇದು ಏನಿದು ಅಂತರ್ ಪ್ರಯಾಣ. ನಾವು ಒಳಗಡೆ ಪ್ರಯಾಣ ಮಾಡ್ತಾ ಇದ್ದೀವಿ. ಭಜಪಂಗೆ ಅಂದ್ರೆ ಪ್ರತಿದಿನ ಸಾಧನೆ ಮಾಡುವವನಿಗೆ ಮುಕ್ತಿ, ಮೋಕ್ಷ, ಸಂದೇಹವಿಲ್ಲ ಸರ್ವಜ್ಞ. ಈ ಒಂದು ಮುಕ್ತಿ, ಮೋಕ್ಷ, ದುಃಖಕರ ರಾಹಿತ್ಯ ಜೀವನ ಇವೆಲ್ಲವೂ ಯಾವುದೇ ಸಂದೇಹವಿಲ್ಲದೆ ಸಿಗ್ತೇವಂತ ಹೇಳ್ತಾರೆ ಸರ್ವಜ್ಞರು. ಆದ್ರೆ ಯಾರಾದ್ರೆ ತನ್ನ ದೇಹವೇ ದೇವಾಲಯ ಅಂತ ತಿಳ್ಕೊಂಡು, ಈ ದೇವಾಲಯದಲ್ಲಿ ಒಬ್ಬ ಶಿವ ಇದ್ದಾನೆ, ಆ ಆತ್ಮ ಪದಾರ್ಥ ಇದೆ ಅಂತೇಳಿ ತಿಳಿದುಕೊಂಡು ಹೊರಗಡೆಯನ್ನ ಹುಡುಕಲಾರದೆ, ಆ ಶಿವನನ್ನ, ಆ ದೇವಾಲಯವನ್ನ ಹೊರಗಡೆ ಹುಡುಕಲಾರ್ದಂಗೆ ಈ ದೇಹವೇ ದೇವಾಲಯ ಅಂತ ತಿಳ್ಕೊಂಡು, ಈ ಒಂದು ಆ ನಮ್ಮೊಳಗಿರ್ತಕ್ಕಂಥ ಆತ್ಮ ಪದಾರ್ಥವೇ ಶಿವಲಿಂಗ ಅಂತ ತಿಳಿದುಕೊಂಡು ಪ್ರತಿದಿನ ನಾವು ಧ್ಯಾನ ಸಾಧನೆಯನ್ನ ಮಾಡಿದ್ರೆ ಒಂದಲ್ಲ ಒಂದು ದಿನ ನಮ್ಗೆ ಮುಕ್ತಿ, ಮೋಕ್ಷ ಎನ್ನುವುದು ಸಿಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಹೇಳ್ತಾರೆ ಸರ್ವಜ್ಞರು. ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ನಾವೆಲ್ಲರೂ ಆ ಒಂದು ಮುಕ್ತಿಯನ್ನ, ಮೋಕ್ಷವನ್ನ ಹೊಂದೋದಕ್ಕೆ ನಾವು ಪ್ರತಿದಿನ ಧ್ಯಾನವನ್ನ ಮಾಡ್ಬೇಕು. ಇದನ್ನೇ ಹೇಳ್ತಾರೆ ದೇಹವೇ ದೇವಾಲಯ. ನಾವೆಲ್ಲರೂ ಪಿರಮಿಡ್ ಮಾಸ್ಟರ್ಗಳು ಏನಂತ ತಿಳ್ಕೊಂಡಿದೀವಪ್ಪ ಅಂದ್ರೆ ಈ ದೇಹನೇ ನಮ್ಮ ದೇವಾಲಯ. ಈ ದೇವಾಲಯದಲ್ಲಿ ಇರುವಂತಹ ಆ ಒಂದು ಆತ್ಮವೇ ಶಿವಲಿಂಗ. ಅಂದ್ರೆ ನಮ್ಮೊಳಗಿರ್ತಕ್ಕಂಥ ಆತ್ಮ ಪದಾರ್ಥವೂ ಬೇರೆಯಲ್ಲ, ಆ ಮೇಲಿರುವಂತಹ ಪರಮಾತ್ಮನೂ ಬೇರೆಯಲ್ಲ. ಆತ್ಮನ ಅಂಶವೇ ನಾವೆಲ್ಲರೂ. ಆ ಮಹಾನುಭಾವನ, ಆ ಒಂದು ಪರಮೇಶ್ವರನ, ಆ ಒಂದು ಶಿವನ ಸ್ವರೂಪಿಗಳೇ ನಾವೆಲ್ಲರೂ ಮೈ ಡಿಯರ್ ಫ್ರೆಂಡ್ಸ್. ಆ ಒಂದು ಶಿವತತ್ವವನ್ನ, ನಮ್ಮೊಳಗಿರ್ತಕ್ಕಂಥ ಆ ಒಂದು ದೈವತ್ವವನ್ನ ನಾವು ಶ್ವಾಸ ಎನ್ನುವಂತಹ ಗಮನದ ಮಾಡುವುದರ ಮುಖಾಂತರವಾಗಿ, ಪ್ರತಿದಿನ ಧ್ಯಾನಾಭ್ಯಾಸ ಮಾಡುವುದರ ಮುಖಾಂತರವಾಗಿ ನಮಗೆ ಆ ಒಂದು ಮುಕ್ತಿ, ಮೋಕ್ಷ ಎನ್ನುವುದು ಸಿಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಸರ್ವಜ್ಞರು ಹೇಳ್ತಾ ಇದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಹಾಗಾಗಿ ನಾವೆಲ್ಲರೂ ಧ್ಯಾನವನ್ನ ಮಾಡೋಣ, ಮುಕ್ತಿಯನ್ನ ಹೊಂದೋಣ, ಮೋಕ್ಷವನ್ನ ಹೊಂದೋಣ. ಮುಕ್ತಿ, ಮೋಕ್ಷ, ಈ ಒಂದು ದುಃಖರಾಹಿತ ಜೀವನಕ್ಕೆ ಬೇರೆ ದಾರಿ ಯಾವುದೂ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ಕೇವಲ ಒಂದೇ ಒಂದು ದಾರಿ, ಈ ಒಂದು ಧ್ಯಾನ, ಧ್ಯಾನ, ಧ್ಯಾನ. ಸೊ ಇದನ್ನೇ ಸರ್ವಜ್ಞರು ನಮಗೆ ಸಾರಿ ಹೇಳ್ತಾ ಇದ್ದಾರೆ. ನಮ್ಗೆಲ್ಲರಿಗೆ ಮುಕ್ತಿ ಬೇಕಂದ್ರೆ ನಾವೆಲ್ಲರೂ ಧ್ಯಾನವನ್ನ ಮಾಡೋಣ, ಧ್ಯಾನವನ್ನ ಆಚರಿಸೋಣ, ನಿರಂತರವಾಗಿ ಈ ಒಂದು ಧ್ಯಾನ ಸಾಧನೆಯಲ್ಲಿ ಇರೋಣ ಅಂತ ಹೇಳ್ತಾ, ಇಂಥ ಒಂದು ಸರ್ವಜ್ಞರ ಹೇಳಿರ್ತಕ್ಕಂಥ ಅದ್ಭುತವಾದಂತಹ ವಚನಗಳನ್ನ ನನಗೆ ಹೇಳಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ PSSM ಮೈಸೂರು ಮಾಸ್ಟರ್ಸ್ಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. Thank you so much. ಧ್ಯಾನ, ಸತ್ಯಾಹಾರ, ನಾವು ದೇವರನ್ನ ಅಲ್ಲಿ ಇಲ್ಲಿ ಹುಡುಕ್ತಾ ಇರೋದು, ನಮ್ಮೊಳಗೆ ಇರೋ ದೇವರನ್ನ ಹುಡುಕಿರೋದು ಅನ್ನೋದನ್ನ ಸರ್ವಜ್ಞನ ವಚನಗಳ ಮೂಲಕ ಅರ್ಥಪೂರ್ಣವಾಗಿ ತಿಳ್ಕೊಟ್ರಿ. ಅದು ಹಿಂದೆ 21ನೇ ಶತಮಾನದಲ್ಲಿರ್ಬೋದು,
ಇವಾಗ ನಾವ್ ಏನ್ ಮಾಡ್ತಾ ಇದ್ದೀವಿ ಧ್ಯಾನ ಅಂತ ಅದು ಹಿಂದೆನೆ ಹೇಳಿದ್ದಾರೆ. ಅದನ್ನ ಇನ್ನೂ ಅದ್ಭುತವಾಗಿ ಹೇಳ್ಕೊಟ್ರೆ ನಮ್ಗೆ ಅರ್ಥಪೂರ್ಣವಾಗಿ ಮಾಸ್ಟರ್. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ, ನಿಮ್ಮ ಅನಿಸಿಕೆಗಳಿದ್ರೆ ಹಂಚ್ಕೊಳ್ಳಿ, ಅಡ್ಮಿಟ್ ಮಾಡ್ಕೊಂಡು ಮಾತಾಡ್ಬೋದು ಮಾಸ್ಟರ್ಸ್. ನಿಮ್ಮ ಪ್ರಶ್ನೆಗಳಿದ್ರೆ, ಧ್ಯಾನದ ಬಗ್ಗೆ ಏನಾದ್ರು ಕೇಳಬೇಕಿದ್ರು ಕೂಡ, ನಿಮ್ಮ ಧ್ಯಾನದ ಅನುಭವಗಳನ್ನ ಕೂಡ ಇಲ್ಲಿ ಹಂಚ್ಕೊಳ್ಳೋಕೆ ಅವಕಾಶ ಇದೆ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಓಕೆ ಮಾಸ್ಟರ್, ಏನು ಕ್ವಶನ್ ಇಲ್ಲ, ಏನು ನಿಮ್ಗೆ ಅನಿಸಿಕೆಗಳಿಲ್ಲ ಅಂತಂದ್ರೆ ಪದ್ಮಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಮಸ್ತೆ ಮೇಡಮ್, ಗುಡ್ ಮಾರ್ನಿಂಗ್. ತಿಳಿಸ್ಕೊಟ್ರು ಮೇಡಮ್ ಅವರು ಸರ್ ಸರ್ವಜ್ಞ ಬಗ್ಗೆ. ನನ್ನ ದೇಹ ದೇವಾಲಯ, ಜೀವವೇ ಶಿವಲಿಂಗ, ಆತ್ಮ ಪದಾರ್ಥವೇ ಶಿವಲಿಂಗ, ಮುಕ್ತಿ ಮೋಕ್ಷ ಪಡೆಯಬಹುದು. ಪ್ರತಿನಿತ್ಯ ನಾವು ಧ್ಯಾನ ಮಾಡೋದ್ರಿಂದ ಎಲ್ಲಾ ತರನು ತಿಳ್ಕೊಬಹುದು ಮೇಡಮ್. ಎಲ್ಲಾ ತರನು ನಾವು ಧ್ಯಾನದಿಂದ ಸಾಕಷ್ಟು ಸರ್ವಜ್ಞ ಬಗ್ಗೆ ಇರ್ಬೋದು, ವಚನಗಳ ಬಗ್ಗೆ ಇರ್ಬೋದು, ಸಾಕಷ್ಟು ನಿಮ್ಮಲ್ಲಿ ಮೂಡ್ ಬರ್ತಾ ಇದೆ. PSC ಮೂಮೆಂಟ್ ಅಲ್ಲಿ ನನಗ್ ತುಂಬಾ ಇಷ್ಟ ಆಯ್ತು. ನಾನು ಇದ್ರ ಬಗ್ಗೆ ತಿಳ್ಕೊಬೇಕು ಅಂತಾನೆ ತಕ್ಷಣ ಅಟೆಂಡ್ ಮಾಡಿದೆ. ನಾನು ಸ್ವಲ್ಪ ಆದ್ರೂ ಸಿಕ್ತಲ್ಲ ಅಂತ ಖುಷಿ ಪಟ್ಟೆ. ಚೆನ್ನಾಗಿ ತಿಳಿಸ್ಕೊಟ್ರು ಸರ್, ಅವ್ರಿಗೂ ಕೃತಜ್ಞತೆಗಳು ಮೇಡಮ್. ನಿಮಗೂ ಅವಕಾಶ ಕೊಟ್ಟಂತ ನಿಮಗೂನು ಕೃತಜ್ಞತೆಗಳು ಹೇಳ್ತೀನಿ. ನೆಕ್ಸ್ಟ್ ಮೇಡಮ್, ರಾತ್ರಿ ಮೇಡಮ್ ಅವ್ರು ತಿಳಿಸ್ಕೊಟ್ರು. ತುಂಬಾ ಚೆನ್ನಾಗಿ ಅವ್ರ ಅನುಭವಗಳಿರ್ಬೋದು, ಧ್ಯಾನದ ಬಗ್ಗೆ ಇರ್ಬೋದು, ಸಾಕಷ್ಟು ವಿಷಯಗಳು ಒಂಥರ ನನ್ಗೆ ಹೆಂಗ ಅಂತಂದ್ರೆ ಎಲ್ಲೋ ಹೋಗ್ಬಿಟ್ಟೆ, ಯೋಗ ನಿದ್ರೆಗೆ ಹೊಟ್ಟೋಗ್ಬಿಟ್ಟೆ. ಅಷ್ಟು ಚೆನ್ನಾಗಿ ಬಂತು ಅವ್ರದ್ದು ಸ್ಪೀಚು, ಚೆನ್ನಾಗಿ ತಿಳಿಸ್ಕೊಟ್ರು ಅವರು. ಯೋಗ ನಿದ್ರೆಗೆ ಹೋಗಿ ಫುಲ್ಲು ಹಾಗೆ ಮುಗ್ದೋಗಿದೆ. ಆಗೂನು ಮುಗ್ದೋಗಿ ಕ್ಲೋಸ್ ಆಗ್ಬಿಟ್ಟಿದೆ. ನೋಡ್ತೀನಿ ಏನು ಹೆಂಗಪ್ಪ ಮ್ಯೂಸಿಕೇ ಇಲ್ವಲ್ಲ ಅಂತೀನಿ ನಾನು. ಮುಗ್ದೋಗಿದೆ, 11 ಕಾಲ ಆಗೋಗಿದೆ. ಅಲ್ಲಿ ತನಕನೂ ಹೊಟ್ಟೋಗ್ಬಿಟ್ಟಿದ್ದೀನಿ ನಾನು ಯೋಗ ನಿದ್ರೆಗೆ. ಫುಲ್ಲು ಹೊಟ್ಟೋಗ್ಬಿಟ್ಟಿದ್ದೀನಿ ನಾನು. ಆ ನಿದ್ರೆನೋ ಇಲ್ಲ ಧ್ಯಾನನೋ ಅಂತನಾಗ ಆಗೋಯ್ತು. ಫುಲ್ಲು ಆಳವಾಗಿ ಹೊಟ್ಟೋಗ್ಬಿಟ್ಟಿದ್ದೆ ಮೇಡಮ್. ಮೊನ್ನೆ ಏನಾಯ್ತು ಧ್ಯಾನದಲ್ಲಿ ಮೇಡಮ್, 8:15 ಆಗಿತ್ತು. ಸ್ವಲ್ಪ ನಿದ್ರೆ ಮಾಡೋಣ ಅಂತ ನಿದ್ರೆ ಮಾಡಿ ಎದ್ದು ಮಾಡೋಣ ಮೆಡಿಟೇಷನ್ ಅಂತ ಮಲ್ಕೊಂಡೆ. 10:30 ಎಚ್ಚರ ಆಯ್ತು. 8:15 ಮಲ್ಕೊಂಡ್ರೆ 10:30 ಎಚ್ಚರ ಆಯ್ತು. ಅಯ್ಯಯ್ಯೋ ಸ್ಟಾರ್ಟ್ ಆಗ್ಬಿಟ್ಟಿದ್ದೆ ಅಲ್ಲ, 9 ಗಂಟೆಗೆ ನಾನು ಕೂರ್ಬೇಕಾಗಿತ್ತು ಧ್ಯಾನಕ್ಕೆ. ಲಕ್ಷ್ಮಿ ಮೇಡಮ್ ಬಂದು ಹೊಟ್ಟಾಗ್ಬಿಟ್ಟವ್ರಲ್ಲ, ತಡೆ ಇನ್ನೊಂದ್ ಅರ್ಧ ಗಂಟೆ ಇದೆ. 10:15 ಆಗೋಯ್ತಲ್ಲ, ಇನ್ನು ಅರ್ಧ ಗಂಟೆ, 11 ಗಂಟೆಗೆ ಅರ್ಧ ಗಂಟೆ ಏನಾದ್ರು ಸಿಗ್ಲಿ ಧ್ಯಾನ ಅಂತ ಎದ್ದು ಕೂತ್ಕೊಂಡೆ ಬೇಡ. ಧ್ಯಾನ ಮಾಡ್ತಾ ಇದ್ದೆ. ಹಾಗೆ ಸೂರ್ಯ ಸುಸ್ತಿಗೆ ಹೊಟ್ಟೋಗ್ಬಿಟ್ಟೆ. ಮತ್ತೆ ಹೋಗ್ಬಿಟ್ಟೆ ಏನಾಯ್ತು, ನಾನು ಕಿಟಕಿ ಹೊರ್ಕೊಂಡು ಕೂತಿದ್ದೆ. ಮುಂದೆ ಒಂದ್ ಸ್ವಲ್ಪ ಬಂದೆ ಮುಂದಕ್ಕೆ, ಹಂಗೆ ತಗದು ಎಸ್ಬಿಡ್ತು ಮೇಡಮ್. ಗುಂಡೆ ತಲೆನೇ ಏಟಾಗಿ ಬೊಕ್ಕೆ ಬಂದ್ಬಿಡ್ತು. ಆ ರೀತಿ ಏಟಾಗೋಯ್ತು ನನ್ಗ ಧ್ಯಾನದಲ್ಲಿ. ಹಂಗ ಬಿಡ್ಲಿಲ್ಲ ನಾನು, ಏಟಾದ್ರೂ ಬಿಡ್ಲಿಲ್ಲ, ಹಂಗೆ ಕುತ್ಕೊಂಡ್ ಧ್ಯಾನ ಮಾಡ್ದೆ ಮೇಡಮ್. 11 ಕಾಲ್ ಆಗೋಯ್ತು. ಆಗುನು 11 ಕಾಲು. ನೋಡಿ ಹೆಂಗ್ ಕರ್ಕೊಂಡ್ ಹೋಗುತ್ತೆ ಧ್ಯಾನ ಅಂತಂದ್ರ, ಅಷ್ಟು ಆಳವಾಗಿ ನಂಬಿಕೆ ಇಟ್ಟು ಕೂತ್ಕೊಬಿಟ್ರೆ ಅಂತ ಆಳವಾಗಿ ನಾವು ಕರ್ಕೊಂಡ್ ಹೋಗುತ್ತೆ. ನಮ್ ಶರೀರ ಎಲ್ಲ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂತಂದ್ರ, ಅಷ್ಟು ಕಾಸ್ಮಿಕ್ ಎನರ್ಜಿ ಪವರ್ಗೆ ನಾನು ಹಂಗ ಆಗ್ಬಿಟ್ಟಿದ್ದೀನಿ ನಾನು. ಹಂಗೆ ಏಟಾಗೋಯ್ತು ಹಿಂದ್ಗಡೆ ತಲೆ. ಅಷ್ಟು ಎನರ್ಜಿ ಬರುತ್ತೆ ಮೇಡಮ್, ಆಕ್ಟಿವ್ ಆಗಿ ಅಷ್ಟು ಚೆನ್ನಾಗಿ. ಹೆಂಗೆ ಮೈ ಎಲ್ಲ ವೈಬ್ರೇಷನ್ ಬಂದ್ಬಿಟ್ಟಿರುತ್ತೆ, ಲಾಕ್ ಆಗ್ಬಿಟ್ಟಿರುತ್ತೆ. ಕೈ ಕಾಲೆಲ್ಲ ಬಿಡ್ಸ್ಕೊಳಕ್ಕೆ ಆಗಲ್ಲ. ನೋಡ್ತೀನಿ ಎಲ್ಲ ಕ್ಲೋಸ್ ಆಗ್ಬಿಟ್ಟೈತೆ. ದಿನ ಡೈಲಿ ಹಂಗೆ ಆಗ್ತಾ ಇದೆ ಮೇಡಮ್. ಇವಾಗ ಟೈಮ್ ಮುಂದಕ್ಕೆ ಹೋಗ್ತಾ ಇದೆ, ನಾನು ಧ್ಯಾನದಲ್ಲೇ ಇರ್ತೀನಿ ಮೇಡಮ್. ಆ ರೀತಿ ಬರ್ತಾ ಇದೆ. ತುಂಬಾ ಚೆನ್ನಾಗಿತ್ತು ಮೇಡಮ್, ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದೀರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಧ್ಯಾನ ಹಾಗೆ ಮುಂದುವರಿಸಿ. ಥ್ಯಾಂಕ್ ಯು ಮೇಡಮ್, ಒಳ್ಳೆ ಅನುಭವ ಹಂಚ್ಕೊಂಡ್ರಿ. ಮಾಸ್ಟರ್ಸ್ ಇನ್ಯಾರಾದ್ರೂ ಮಾತಾಡ್ಬೇಕು ಅಂದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಏನು ಇಲ್ಲ ಅಂತ ಹೇಳಿದ್ರೆ ನಾವು